ಬದುಕಲಿ ತಂದೆ. ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ, ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ಶಾಂತಿಗಳ ಎನಗೆ ತರುವೆ, ಮಧುರ ಮಧುರ ಮುರಳಿಯ ನುಡಿಸಿ ತನು ಮನಗಳ ನೀ ತಣಿಸುತ್ತಿರುವೆ. ಅಮಿತ ಪ್ರೇಮದಿ ಕುಣಿಸುತ್ತಿರುವೆ, ಅಮಿತ ಪ್ರೇಮದಿ ಕುಣಿಸುತ್ತಿರುವೆ. ನಿನ್ನನ್ನು ಮರೆತು ಹೇಗೆ ಬದುಕಲಿ ತಂದೆ. ಅನುದಿನವೂ ಅಮರ ಜ್ಞಾನವ ನೀಡಿ ತನು ಮನಗಳೆರಡನು ಪಾವನಗೊಳಿಸಿದೆ. ನಿನಗಿಂತಲೂ ಎನ್ನ ಮುಂದೆ ಇರಿಸಿದೆ. ಮಕ್ಕಳ ಭಾಗ್ಯ ಕಂಡು ಸಂತಸ ಪಡುವೆ, ಮಕ್ಕಳ ಭಾಗ್ಯ ಕಂಡು ಸಂತಸ ಪಡುವೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ಶಾಲಿಯಾದೆ ನಿನ್ನ ಕರುಣಾಮೃತದ ಧಾರೆಯ ಪಡೆದೆ. ನಿನ್ನನ್ನು ಪಡೆದು ನಾ ಅತಿ ಧನ್ಯನಾದೆ, ನಿನ್ನನ್ನು ಪಡೆದು ನಾ ಅತಿ ಧನ್ಯನಾದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ, ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ಓಂ ಶಾಂತಿ. ಇಂದಿನ ದಿನಾಂಕ 29/4/2026. ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪತಿತ ಜಗತ್ತಿನಿಂದ ಸಂಬಂಧವನ್ನು ಬಿಟ್ಟು ಒಬ್ಬ ತಂದೆಯೊಂದಿಗೆ ಬುದ್ಧಿಯೋಗವನ್ನು ಇಡಿ, ಆಗ ಮಾಯೆಯಿಂದ ಸೋಲುಂಟಾಗುವುದಿಲ್ಲ. ಪ್ರಶ್ನೆ: ಸಮರ್ಥ ತಂದೆಯು ಜೊತೆ ಇದ್ದರೂ ಸಹ ಯಜ್ಞದಲ್ಲಿ ಅನೇಕ ವಿಘ್ನಗಳು ಏಕೆ ಬೀಳುತ್ತವೆ? ಕಾರಣವೇನು? ಉತ್ತರ: ಡ್ರಾಮಾ ಅನುಸಾರ ಈ ವಿಘ್ನಗಳಂತೂ ಬರಲೇಬೇಕಾಗಿದೆ. ಏಕೆಂದರೆ ಯಾವಾಗ ಯಜ್ಞದಲ್ಲಿ ಅಸುರರ ವಿಘ್ನಗಳು ಬೀಳುವುದೋ ಆಗಲೇ ಅವರ ಪಾಪದ ಕೊಡ ತುಂಬುವುದು. ಇದರಲ್ಲಿ ತಂದೆಯೂ ಸಹ ಏನೂ ಮಾಡಲು ಸಾಧ್ಯವಿಲ್ಲ. ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ವಿಘ್ನಗಳು ಬರಲೇಬೇಕಾಗಿದೆ. ಆದರೆ ನೀವು ವಿಘ್ನಗಳಿಗೆ ಗಾಬರಿಯಾಗಬಾರದು. ಗೀತೆ: ಯಾರು ತಂದೆ ತಾಯಿಯಾಗಿದ್ದಾರೆ? ಓಂ ಶಾಂತಿ. ಮಕ್ಕಳು ಬೇಅದ್ದಿನ ತಂದೆಯ ಆದೇಶವನ್ನು ಕೇಳಿದ್ದೀರಿ. ಈ ಜಗತ್ತಿನ ಯಾವ ತಂದೆ ತಾಯಿ ಇದ್ದಾರೆ? ಇಲ್ಲಿ ಯಾವ ನಿಮ್ಮ ಸಂಬಂಧವಿದೆಯೋ ಅದು ದೇಹದ ಜೊತೆಗಿದೆ. ಏಕೆಂದರೆ ದೇಹದೊಂದಿಗೆ ಮೊಟ್ಟಮೊದಲು ತಾಯಿಯ ನಂತರ
ತಂದೆಯ ಸಂಬಂಧವೇರ್ಪಡುತ್ತದೆ. ನಂತರ ಸಹೋದರ ಸಹೋದರಿ ಬಂಧುಗಳ ಸಂಬಂಧ ಬೆಳೆಯುತ್ತದೆ. ಅಂದಾಗ ಬೇಅದ್ದಿನ ತಂದೆಯ ಹೇಳಿಕೆ ಏನೆಂದರೆ, ಈ ಜಗತ್ತಿನಲ್ಲಿ ನಿಮಗೆ ಯಾವ ತಂದೆ ತಾಯಿ ಇದ್ದಾರೆಯೋ ಅವರೊಂದಿಗೂ ಸಹ ಬುದ್ಧಿಯೋಗವನ್ನು ಇಡಬೇಡಿ. ಈ ಜಗತ್ತಿನೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಬೇಡಿ, ಏಕೆಂದರೆ ಕಲಿಯುಗಿ ಚೀಚಿ ಸಂಬಂಧಗಳಾಗಿವೆ. ಈ ಪತಿತ ಪ್ರಪಂಚದೊಂದಿಗಿನ ಬುದ್ಧಿಯೋಗವನ್ನು ತೆಗೆದು ನನ್ನೊಬ್ಬನೊಂದಿಗೆ ಜೋಡಿಸಿ ಮತ್ತು ಹೊಸ ಜಗತ್ತಿನೊಂದಿಗೆ ಜೋಡಿಸಿ, ಏಕೆಂದರೆ ನೀವೀಗ ನನ್ನ ಬಳಿ ಬರಬೇಕಾಗಿದೆ. ಕೇವಲ ಸಂಬಂಧವನ್ನು ಜೋಡಿಸುವ ಮಾತಾಗಿದೆ, ಮತ್ಯಾವುದೇ ಕಷ್ಟವಿಲ್ಲ. ಯಾರಿಗೆ ಸೂಚನೆ ಸಿಗುವುದೋ ಅವರು ಸಂಬಂಧವನ್ನು ಜೋಡಿಸುತ್ತಾರೆ. ಸತ್ಯಯುಗದಲ್ಲಿ ಮೊದಲು ಸಂಬಂಧವು ಬಹಳ ಚೆನ್ನಾಗಿರುತ್ತದೆ. ಸತೋ ಪ್ರಧಾನರೇ ನಂತರ ಕೆಳಗಿಳಿಯತೊಡಗುತ್ತಾರೆ. ಆಗ ಸುಖದ ಸಂಬಂಧವು ಕಳೆಯುತ್ತಾ ಕಡಿಮೆ ಆಗತೊಡಗುತ್ತದೆ. ಈಗಂತೂ ಈ ಹಳೆಯ ಪ್ರಪಂಚದಿಂದ ಈಗ ಬುದ್ಧಿಯೋಗವನ್ನು ಸಂಪೂರ್ಣ ತೆಗೆಯಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ನನ್ನ ಜೊತೆ ಸಂಬಂಧವನ್ನು ಇಡಿ, ಶ್ರೀಮತದಂತೆ ನಡೆಯಿರಿ ಮತ್ತು ಯಾವುದೆಲ್ಲ ದೇಹದ ಸಂಬಂಧಗಳಿವೆಯೋ ಅವೆಲ್ಲವನ್ನು ಬಿಟ್ಟು ಬಿಡಿ. ಇವೆಲ್ಲವೂ ಖಂಡಿತ ವಿನಾಶವಾಗುವವು. ಮಕ್ಕಳಿಗೆ ತಿಳಿದಿದೆ, ಯಾವ ತಂದೆಗೆ ಪರಮಪಿತ ಪರಮಾತ್ಮನೆಂದು ಹೇಳಲಾಗುತ್ತದೆಯೋ ಅವರೂ ಸಹ ಡ್ರಾಮಾ ಅನುಸಾರ ಸರ್ವಿಸ್ ಮಾಡುತ್ತಾರೆ. ಅವರೂ ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ. ಭಗವಂತನು ಸರ್ವಶಕ್ತಿವಂತನೆಂದು ಮನುಷ್ಯರು ತಿಳಿಯುತ್ತಾರೆ. ಹೇಗೆ ಕೃಷ್ಣನನ್ನೂ ಸಹ ಸರ್ವಶಕ್ತಿವಂತನೆಂದು ಒಪ್ಪುತ್ತಾರೆ. ಅವರಿಗೆ ಸ್ವದರ್ಶನ ಚಕ್ರವನ್ನು ತೋರಿಸಿದ್ದಾರೆ, ಅದರಿಂದ ಅಸುರರ ತಲೆ ಕತ್ತರಿಸುತ್ತಾನೆಂದು ತಿಳಿಯುತ್ತಾರೆ. ಆದರೆ ದೇವತೆಗಳು ಹಿಂಸಾ ಕೃತ್ಯವನ್ನು ಹೇಗೆ ಮಾಡುವರು ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ. ದೇವತೆಗಳಂತೂ ಈ ರೀತಿ ಮಾಡಲು ಸಾಧ್ಯವಿಲ್ಲ. ದೇವತೆಗಳಿಗೆ ಹೇಳಲಾಗುತ್ತದೆ, ಅವರದ್ದು ಅಹಿಂಸಾ ಪರಮೋ ಧರ್ಮವಾಗಿತ್ತು. ಅವರಲ್ಲಿ ಹಿಂಸೆಯು ಎಲ್ಲಿಂದ ಬಂದಿತೋ, ಯಾರಿಗೆ ಏನು ಬಂದಿತೋ ಅದನ್ನು ಕುಳಿತು ಬರೆದು ಬಿಟ್ಟಿದ್ದಾರೆ. ಎಷ್ಟೊಂದು ಧರ್ಮಗ್ಲಾನಿ ಮಾಡಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಈ ಶಾಸ್ತ್ರಗಳಲ್ಲಿ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಸತ್ಯವಿದೆ. ಇದನ್ನು ಬರೆದಿದ್ದಾರೆ. ರುದ್ರಜ್ಞಾನ ಯಜ್ಞವನ್ನು ರಚಿಸಿದ್ದರು. ಅದರಲ್ಲಿ ಅಸುರರ ವಿಘ್ನಗಳನ್ನು ಹಾಕುತ್ತಿದ್ದರು. ಅಬಲೆಯರ ಮೇಲೆ ಅತ್ಯಾಚಾರವಾಗುತ್ತಿತ್ತು. ಇದನ್ನಂತೂ ಸರಿಯಾಗಿ ಬರೆದಿದ್ದಾರೆ. ಶಾಸ್ತ್ರಗಳಲ್ಲಿ ಸತ್ಯವೇನು ಅಸತ್ಯವೇನಿದೆ ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಸ್ವಯಂ ಭಗವಂತನೇ ಹೇಳುತ್ತಾರೆ, ಈ ರುದ್ರಜ್ಞಾನ ಯಜ್ಞದಲ್ಲಿ ವಿಘ್ನಗಳು ಖಂಡಿತ ಬೀಳುತ್ತವೆ. ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಪರಮಾತ್ಮನು ಜೊತೆ ಇರುವ ಕಾರಣ ವಿಘ್ನಗಳನ್ನು ದೂರ ಸರಿಸುತ್ತಾರೆ ಎಂದಲ್ಲ. ಇದರಲ್ಲಿ ತಂದೆಯು ಏನು ಮಾಡುವರು? ಡ್ರಾಮಾದಲ್ಲಿ ಇದೆಲ್ಲವೂ ಆಗಲೇಬೇಕಾಗಿದೆ. ಇವರೆಲ್ಲರೂ ವಿಘ್ನಗಳನ್ನು ಹಾಕಿದಾಗಲೇ ಪಾಪದ ಕೊಡ ತುಂಬುವುದಲ್ಲವೇ? ತಂದೆಯು ತಿಳಿಸುತ್ತಾರೆ, ಡ್ರಾಮಾದಲ್ಲಿ ಯಾವುದು ನಿಗದಿಯಾಗಿದೆಯೋ ಅದೇ ಆಗುವುದು. ಅಸುರರ ವಿಘ್ನಗಳು ಖಂಡಿತ ಬೀಳುತ್ತವೆ. ತಮ್ಮ ರಾಜಧಾನಿಯು ಸ್ಥಾಪನೆಯಾಗುತ್ತದೆ. ಅರ್ಧಕಲ್ಪ ಮಾಯೆಯ ರಾಜ್ಯದಲ್ಲಿ ಮನುಷ್ಯರು ಎಷ್ಟೊಂದು ತಮೋಪ್ರಧಾನ ಬುದ್ಧಿಯವರು ಭ್ರಷ್ಟಾಚಾರಿಗಳಾಗಿ ಬಿಡುತ್ತಾರೆ. ಮತ್ತೆ ಅವರನ್ನು ಶ್ರೇಷ್ಠಚಾರಿಗಳನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವಲ್ಲವೇ? ಭ್ರಷ್ಟಾಚಾರಿಗಳಾಗುವುದರಲ್ಲಿ ಅರ್ಧಕಲ್ಪ ಹಿಡಿಸುತ್ತದೆ. ಮತ್ತೆ ಸೆಕೆಂಡಿನಲ್ಲಿ ತಂದೆಯು ಶ್ರೇಷ್ಠಚಾರಿಗಳನ್ನಾಗಿ ಮಾಡುತ್ತಾರೆ. ನಿಶ್ಚಯವಾಗಲು ಸಮಯ ಹಿಡಿಸುವುದಿಲ್ಲ. ಬಹಳ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ, ಅವರಿಗೆ ಬಹುಬೇಗನೆ ನಿಶ್ಚಯವಾಗುತ್ತದೆ. ಕೂಡಲೇ ಪ್ರತಿಜ್ಞೆ ಮಾಡುತ್ತಾರೆ. ಆದರೆ ಮಾಯೆಯೂ ಸಹ ಶಕ್ತಿಶಾಲಿಯಲ್ಲವೇ? ಮನಸ್ಸಿನಲ್ಲಿ ಒಂದಲ್ಲ ಒಂದು ಬಿರುಗಾಳಿ ತರುತ್ತದೆ. ಆದರೆ ಪುರುಷಾರ್ಥ ಮಾಡಿ ಅದನ್ನು ಕರ್ಮದಲ್ಲಿ ತರಬಾರದು. ಎಲ್ಲರೂ ಪುರುಷಾರ್ಥ ಮಾಡುತ್ತಿದ್ದಾರೆ. ಕರ್ಮಾತೀತ ಸ್ಥಿತಿಯಂತೂ ಯಾರದ್ದೂ ಆಗಿಲ್ಲ. ಕರ್ಮೇಂದ್ರಿಯಗಳಿಂದ ಒಂದಲ್ಲ ಒಂದು ತಪ್ಪಾಗಿ ಬಿಡುತ್ತದೆ. ಕರ್ಮಾತೀತ ಸ್ಥಿತಿಯನ್ನು ತಲುಪುವುದರಲ್ಲಿ ಮಧ್ಯದಲ್ಲಿ ವಿಘ್ನಗಳು ಖಂಡಿತ ಬರುತ್ತವೆ. ತಂದೆಯು ತಿಳಿಸಿದ್ದಾರೆ, ಪುರುಷಾರ್ಥ ಮಾಡುತ್ತಾ ಅಂತ್ಯದಲ್ಲಿ
ಹೋಗಿ ಕರ್ಮಾತೀತ ಸ್ಥಿತಿಯಾಗುತ್ತದೆ. ಆಗ ಈ ಶರೀರವೇ ಇರುವುದಿಲ್ಲ. ಆದ್ದರಿಂದ ಸಮಯ ಹಿಡಿಸುತ್ತದೆ. ಒಂದಲ್ಲ ಒಂದು ವಿಘ್ನಗಳು ಬೀಳುತ್ತವೆ. ಕೆಲವೊಮ್ಮೆ ಮಾಯೆಯು ಸೋಲಿಸಿ ಬಿಡುತ್ತದೆ. ಮಲ್ಲ ಯುದ್ಧವಲ್ಲವೇ ತಂದೆಯ ನೆನಪಿನಲ್ಲಿ ಇರಬೇಕೆಂದು ಬಯಸುತ್ತಾರೆ. ಆದರೆ ಇರಲು ಸಾಧ್ಯವಾಗುವುದಿಲ್ಲ. ಇನ್ನು ಅಲ್ಪ ಸ್ವಲ್ಪ ಯಾವ ಸಮಯವೂ ಉಳಿದಿವೆಯೋ ಅಲ್ಲಿಯವರೆಗೆ ನಿಧಾನವಾಗಿ ಆ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಯಾರೂ ಸಹ ಜನ್ಮ ಪಡೆದ ಕೂಡಲೇ ರಾಜಕುಮಾರನಾಗುವುದಿಲ್ಲ. ಚಿಕ್ಕ ಮಗು ನಿಧಾನವಾಗಿ ಬೆಳವಣಿಗೆ ಆಗುತ್ತದೆ ಎಲ್ಲವೇ. ಇದರಲ್ಲಿಯೂ ಸಮಯ ಹಿಡಿಸುತ್ತದೆ. ಇನ್ನೂ ಸ್ವಲ್ಪ ಸಮಯ ಉಳಿದಿದೆ. ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ. ಗಮನ ಕೊಡಬೇಕಾಗಿದೆ. ನಾವು ಹೇಗಾದರೂ ಮಾಡಿ ತಂದೆಯಿಂದ ಆಸ್ತಿಯನ್ನು ಖಂಡಿತ ತೆಗೆದುಕೊಳ್ಳುತ್ತೇವೆ. ಮಾಯೆಯನ್ನು ಖಂಡಿತ ಎದುರಿಸುತ್ತೇವೆ. ಆದ್ದರಿಂದ ಪ್ರತಿಜ್ಞೆ ಮಾಡುತ್ತೇವೆ. ಮಾಯೆಯೂ ಕಡಿಮೆಯಲ್ಲ, ಬಹಳ ಚಿಕ್ಕ ರೂಪದಲ್ಲಿಯೂ ಬರುತ್ತದೆ. ಶಕ್ತಿಶಾಲಿಗಳ ಮುಂದೆ ಶಕ್ತಿಶಾಲಿಯಾಗಿಯೂ ಬರುತ್ತದೆ. ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ತಂದೆಯು ತಿಳಿಸುತ್ತಾರೆ. ನೀವು ಮಕ್ಕಳಿಗೆ ಈಗ ತಿಳಿಸುತ್ತೇನೆ. ತಂದೆಯ ಮೂಲಕ ನೀವು ಸದ್ಗತಿಯನ್ನು ಪಡೆಯುತ್ತೀರಿ. ನಂತರ ಈ ಜ್ಞಾನದ ಅವಶ್ಯಕತೆಯೇ ಇರುವುದಿಲ್ಲ. ಜ್ಞಾನದಿಂದ ಸದ್ಗತಿಯಾಗುತ್ತದೆ. ಸತ್ಯಯುಗಕ್ಕೆ ಸದ್ಗತಿ ಎಂದು ಹೇಳಲಾಗುತ್ತದೆ. ಮಧುರಾತಿ ಮಧುರ ಮಕ್ಕಳಿಗೆ ಲಕ್ಷ್ಯವೂ ಸಿಕ್ಕಿದೆ. ಇದನ್ನು ತಿಳಿದುಕೊಂಡಿದ್ದೀರಿ. ಡ್ರಾಮಾ ಅನುಸಾರ ವೃಕ್ಷವು ವೃದ್ಧಿಯಾಗುವುದರಲ್ಲಿ ಸಮಯವಂತೂ ಹಿಡಿಸುತ್ತದೆ. ವಿಘ್ನಗಳು ಬಹಳ ಬರುತ್ತವೆ. ಪರಿವರ್ತನೆ ಆಗಬೇಕಾಗುತ್ತದೆ. ಕವಡೆಯಿಂದ ವಜ್ರ ಸಮಾನ ಆಗಬೇಕಾಗಿದೆ. ರಾತ್ರಿ ಹಗಲಿನ ಅಂತರವಿದೆ. ದೇವತೆಗಳ ಮಂದಿರಗಳನ್ನು ಈಗಲೂ ಕಟ್ಟಿಸುತ್ತಿರುತ್ತಾರೆ. ನೀವು ಬ್ರಾಹ್ಮಣರು ಈಗ ಮಂದಿರಗಳನ್ನು ಕಟ್ಟಿಸುವುದಿಲ್ಲ, ಏಕೆಂದರೆ ಅದು ಭಕ್ತಿ ಮಾರ್ಗವಾಗಿದೆ. ಈಗ ಭಕ್ತಿ ಮಾರ್ಗವು ಸಮಾಪ್ತಿಯಾಗಿ ಜ್ಞಾನ ಮಾರ್ಗಕ್ಕೆ ಜಯವಾಗಲಿದೆ ಎಂದು ಪ್ರಪಂಚದವರಿಗೆ ಗೊತ್ತೇ ಇಲ್ಲ. ಇದು ಕೇವಲ ನೀವು ಮಕ್ಕಳಿಗೆ ತಿಳಿದಿದೆ. ಮನುಷ್ಯರಂತೂ ಕಲಿಯುಗವು ಇನ್ನೂ ಮಗುವಾಗಿದೆ ಎಂದು ತಿಳಿಯುತ್ತಾರೆ. ಅವರದೆಲ್ಲವೂ ಶಾಸ್ತ್ರಗಳ ಮೇಲೆ ಆಧಾರಿತವಾಗಿದೆ. ನೀವು ಮಕ್ಕಳಿಗೆ ತಂದೆಯು ಕುಳಿತು ಎಲ್ಲ ವೇದ ಶಾಸ್ತ್ರಗಳ ರಹಸ್ಯವನ್ನು ತಿಳಿಸುತ್ತಾರೆ. ತಂದೆಯು ಹೇಳುತ್ತಾರೆ, ಇಲ್ಲಿಯವರೆಗೆ ನೀವು ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನು ಮರೆತು ಹೋಗಿ. ಅದರಿಂದ ಯಾರದೇ ಸದ್ಗತಿಯಾಗುವುದಿಲ್ಲ. ಬಲೆ ಅಲ್ಪಕಾಲದ ಸುಖ ಸಿಗುತ್ತಾ ಬಂದಿದೆ. ಸದಾ ಸುಖವೇ ಸುಖ ಸಿಗಲು ಸಾಧ್ಯವಿಲ್ಲ. ಇದು ಕ್ಷಣಭಂಗೂರ ಸುಖವಾಗಿದೆ. ಮನುಷ್ಯರು ದುಃಖದಲ್ಲಿರುತ್ತಾರೆ. ಸತ್ಯಯುಗದಲ್ಲಿ ದುಃಖದ ಹೆಸರೇ ಇರುವುದಿಲ್ಲ ಎಂಬುದು ಮನುಷ್ಯರಿಗೆ ಗೊತ್ತಿಲ್ಲ. ಅವರು ಅಲ್ಲಿಯೂ ಸಹ ಇಂತಹ ಮಾತುಗಳನ್ನು ತಿಳಿಸಿದ್ದಾರೆ. ಕೃಷ್ಣಪುರಿಯಲ್ಲಿ ಕಂಸನಿದ್ದನು. ಕೃಷ್ಣನು ಜೈಲಿನಲ್ಲಿ ಜನ್ಮ ಪಡೆದನು. ಹೀಗೆ ಅನೇಕ ಮಾತುಗಳನ್ನು ಬರೆದಿದ್ದಾರೆ. ಶ್ರೀಕೃಷ್ಣನು ಸ್ವರ್ಗದ ಮೊದಲ ರಾಜಕುಮಾರ ಅಂದ ಮೇಲೆ ಕೃಷ್ಣನು ಏನು ಪಾಪ ಮಾಡಿದನು? ಇವು ದಂತಕಥೆಗಳಾಗಿವೆ. ಇದನ್ನು ಸಹ ತಂದೆಯು ಬಂದು ಸತ್ಯವನ್ನು ತಿಳಿಸಿರುವ ಕಾರಣ ನೀವೀಗ ತಿಳಿದುಕೊಂಡಿದ್ದೀರಿ. ತಂದೆಯೇ ಬಂದು ಸತ್ಯಖಂಡವನ್ನು ಸ್ಥಾಪನೆ ಮಾಡುತ್ತಾರೆ. ಸತ್ಯಖಂಡದಲ್ಲಿ ಎಷ್ಟೊಂದು ಸುಖವಿತ್ತು, ಅಸತ್ಯಖಂಡದಲ್ಲಿ ಎಷ್ಟೊಂದು ದುಃಖವಿದೆ. ಇದನ್ನು ಎಲ್ಲರೂ ಮರೆತು ಹೋಗಿದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ. ನಾವು ಶ್ರೀಮತದಂತೆ ಸತ್ಯಖಂಡವನ್ನು ಸ್ಥಾಪನೆ ಮಾಡಿ ಅದರ ಮಾಲೀಕರಾಗುತ್ತೇವೆ. ತಂದೆಯು ತಿಳಿಸುತ್ತಾರೆ, ಹೀಗೆ ಶ್ರೀಮತದನುಸಾರ ನಡೆಯುವುದರಿಂದ ನೀವು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಮಕ್ಕಳಿಗೆ ಇದು ತಿಳಿದಿದೆ. ನಾವು ಈ ವಿದ್ಯೆಯನ್ನು ಓದಿ ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಆಗಬೇಕಾಗಿದೆ. ಶ್ರೇಷ್ಠ ಪದವಿಯನ್ನು ಪಡೆಯಲು ಎಲ್ಲರಿಗೂ ಮನಸ್ಸಾಗುತ್ತದೆ. ಎಲ್ಲರ ಪುರುಷಾರ್ಥವೂ ನಡೆಯುತ್ತದೆ. ಯಾರು ಪಕ್ಕಾ ಭಕ್ತರಿರುವವರೋ ಅವರು ಚಿತ್ರವನ್ನು ಜೊತೆಯಿಟ್ಟುಕೊಳ್ಳುತ್ತಾರೆ. ಅದರಿಂದ ಪದೇ ಪದೇ ಅವರ ನೆನಪು ಬರುತ್ತಿರುವುದು. ಹಾಗೆಯೇ ತಂದೆಯೂ ಸಹ ಹೇಳುತ್ತಾರೆ, ತ್ರಿಮೂರ್ತಿಯ ಚಿತ್ರವನ್ನು ಜೊತೆಯಿಟ್ಟುಕೊಳ್ಳಿ. ಆಗ ಪದೇ ಪದೇ ನೆನಪು ಬರುವುದು. ತಂದೆಯನ್ನು ನೆನಪು ಮಾಡುವುದರಿಂದ
ನಾವು ಸೂರ್ಯವಂಶಿ ಮನೆತನದಲ್ಲಿ ಬರುತ್ತೇವೆ ಎಂದು ಕೋಣೆಯಲ್ಲಿ ತ್ರಿಮೂರ್ತಿ ಚಿತ್ರವನ್ನು ಹಾಕಿರಿ. ಆಗ ಅದರ ಕಡೆ ಪದೇ ಪದೇ ದೃಷ್ಟಿಯು ಹೋಗುವುದು. ತಂದೆಯ ಮೂಲಕ ನಾವು ಈ ಸೂರ್ಯವಂಶಿ ಮನೆತನದಲ್ಲಿ ಬರುತ್ತೇವೆ. ಮುಂಜಾನೆ ಏಳುತ್ತಿದ್ದಂತೆಯೇ ದೃಷ್ಟಿಯು ಅದರ ಕಡೆ ಹೋಗುವುದು. ಇದು ಸಹ ಪುರುಷಾರ್ಥವಾಗಿದೆ. ತಂದೆಯು ಸಲಹೆ ನೀಡುತ್ತಾರೆ. ಒಳ್ಳೊಳ್ಳೆಯ ಭಕ್ತರು ಬಹಳ ಪುರುಷಾರ್ಥ ಮಾಡುತ್ತಾರೆ. ಕಣ್ಣು ತೆರೆಯುತ್ತಿದ್ದಂತೆಯೇ ಕೃಷ್ಣನ ನೆನಪು ಬರಲಿ ಎಂದು ಕೃಷ್ಣನ ಚಿತ್ರವನ್ನು ಮುಂದಿಟ್ಟುಕೊಳ್ಳುತ್ತಾರೆ. ನಿಮಗೋಸ್ಕರವಂತೂ ಇನ್ನೂ ಸಹಜವಾಗಿದೆ. ಒಂದು ವೇಳೆ ಸಹಜವಾಗಿ ನೆನಪು ಬರುವುದಿಲ್ಲ, ಮಾಯೆಯು ಸತಾಯಿಸುತ್ತದೆ ಎಂದರೆ ಆ ಸಮಯದಲ್ಲಿ ಈ ಚಿತ್ರಗಳು ಸಹಯೋಗ ನೀಡುತ್ತವೆ. ಶಿವ ತಂದೆಯು ನಮ್ಮನ್ನು ಬ್ರಹ್ಮರವರ ಮೂಲಕ ವಿಷ್ಣುಪುರಿಯ ಮಾಲೀಕರನ್ನಾಗಿ ಮಾಡುತ್ತಾರೆ. ನಾವು ತಂದೆಯಿಂದ ವಿಶ್ವದ ಮಾಲೀಕರಾಗುತ್ತಿದ್ದೇವೆ. ಈ ಸ್ಮರಣೆಯಿಂದ ಇರುವುದರಿಂದಲೂ ಬಹಳ ಸಹಯೋಗ ಸಿಗುವುದು. ಬಾಬಾ ಪದೇ ಪದೇ ನೆನಪು ಮರೆತು ಹೋಗುತ್ತದೆ ಎಂದು ಹೇಳುವ ಮಕ್ಕಳಿಗೆ ತಂದೆಯು ಸಲಹೆ ನೀಡುತ್ತಾರೆ. ಚಿತ್ರವನ್ನು ಸನ್ಮುಖದಲ್ಲಿಟ್ಟುಕೊಳ್ಳಿ, ಆಗ ತಂದೆ ಹಾಗೂ ಆಸ್ತಿಯ ನೆನಪು ಬರುವುದು. ಆದರೆ ಬ್ರಹ್ಮರವರನ್ನು ನೆನಪು ಮಾಡಬಾರದು. ನಿಶ್ಚಿತಾರ್ಥವಾದಾಗ ದಲ್ಲಾಳಿಯ ನೆನಪು ಬರುತ್ತದೆಯೇ? ನೀವು ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿ, ಆಗ ತಂದೆಯೂ ಸಹ ನಿಮ್ಮನ್ನು ನೆನಪು ಮಾಡುವರು. ನೆನಪಿನಿಂದಲೇ ನೆನಪು ಸಿಗುತ್ತದೆ. ಈಗ ಪ್ರಿಯತಮನ ಬಗ್ಗೆ ನಿಮಗೆ ತಿಳಿದಿದೆ. ಶಿವನಿಗೆ ಎಷ್ಟೊಂದು ಮಂದಿ ಭಕ್ತರಿರುತ್ತಾರೆ. ಶಿವ ಶಿವ ಎಂದು ಹೇಳುತ್ತಿರುತ್ತಾರೆ. ಆದರೆ ಅದು ತಪ್ಪಾಗಿದೆ. ಶಿವಕಾಶಿ ವಿಶ್ವನಾಥ ಎಂದು ಹೇಳಿ ಮತ್ತೆ ಗಂಗೆ ಎಂದು ಹೇಳಿಬಿಡುತ್ತಾರೆ. ನದಿಯ ತೀರದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ. ಜ್ಞಾನಸಾಗರನು ತಂದೆಯಾಗಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ. ಕಾಶಿಯನ್ನು ನೋಡುವುದಕ್ಕಾಗಿ ಎಷ್ಟೊಂದು ಮಂದಿ ವಿದೇಶಿಯರು ಹೋಗುತ್ತಾರೆ. ದೊಡ್ಡ ದೊಡ್ಡ ಕಲ್ಯಾಣಿಗಳಿವೆ. ಆದರೂ ಸಹ ತಂದೆಯ ಮಂದಿರವು ಎಲ್ಲರನ್ನೂ ಸೆಳೆಯುತ್ತದೆ. ಶಿವ ತಂದೆಯೂ ಸೆಳೆಯುತ್ತಾರೆ. ನಂಬರ್ 1 ಶಿವ ತಂದೆಯಾಗಿದ್ದಾರೆ. ನಂತರ ಬ್ರಹ್ಮ ಸರಸ್ವತಿ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ. ಬ್ರಾಹ್ಮಣರಿಂದ ವಿಷ್ಣುಪುರಿಯ ದೇವತೆಗಳು, ವಿಷ್ಣುಪುರಿಯ ದೇವತೆಗಳಿಂದ ಮತ್ತೆ ಬ್ರಾಹ್ಮಣರು. ಈಗ ನಿಮ್ಮದು ಇದೇ ವ್ಯವಹಾರವಾಯಿತು. ನಾವೇ ದೇವತೆಗಳಾಗುತ್ತಿದ್ದೇವೆ ಅಂದ ಮೇಲೆ ಅನ್ಯರಿಗೂ ಮಾರ್ಗವನ್ನು ತಿಳಿಸಬೇಕಾಗಿದೆ. ಮತ್ತೆಲ್ಲರೂ ಕಾಡಿಗೆ ಕರೆದುಕೊಂಡು ಹೋಗುವವರಾಗಿದ್ದಾರೆ. ನೀವೆಲ್ಲರೂ ಕಾಡಿನಿಂದ ಉದ್ಯಾನವನಕ್ಕೆ ಕರೆದುಕೊಂಡು ಹೋಗುತ್ತೀರಿ. ಶಿವ ತಂದೆಯು ಬಂದು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ. ನೀವು ಸಹ ಇದೇ ಕಾರ್ಯವನ್ನು ಮಾಡುತ್ತೀರಿ. ಈ ಮಾತುಗಳನ್ನು ನೀವೇ ತಿಳಿದುಕೊಂಡಿದ್ದೀರಿ. ಈಗಂತೂ ಅವರಿಗೆ ತಿಳಿಸಿಕೊಡಲು ಯಾವುದೇ ರಾಜ ರಾಣಿ ಇಲ್ಲ. ಪಾಂಡವರಿಗೆ 3 ಹೆಜ್ಜೆಗಳಷ್ಟು ಭೂಮಿಯೂ ಸಿಗುತ್ತಿರಲಿಲ್ಲ. ತಂದೆಯು ಸಮರ್ಥನಾಗಿದ್ದರು. ಆದ್ದರಿಂದ ಅವರಿಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಟ್ಟರೆಂದು ಗಾಯನವಿದೆ. ಈಗಲೂ ಅದೇ ಪಾತ್ರವು ನಡೆಯುತ್ತದೆ ಎಲ್ಲವೇ. ತಂದೆಯು ಗುಪ್ತವಾಗಿದ್ದಾರೆ. ಕೃಷ್ಣನಿಗಂತೂ ಯಾವುದೇ ವಿಘ್ನ ಬೀಳಲು ಸಾಧ್ಯವಿಲ್ಲ. ಈಗ ತಂದೆಯೂ ಬಂದಿದ್ದಾರೆ. ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಇದಕ್ಕಾಗಿ ಪರಿಶ್ರಮ ಪಡಬೇಕಾಗಿದೆ. ದಿನ ಪ್ರತಿದಿನ ಒಳ್ಳೊಳ್ಳೆಯ ವಿಚಾರಗಳು ಸಿಗುತ್ತಿರುತ್ತವೆ. ತಿಳಿಸುವುದರಿಂದಲೇ ಬಹಳ ಪ್ರಭಾವ ಬೀರುತ್ತದೆ. ಪ್ರದರ್ಶನಿಯು ಒಳ್ಳೆಯದೋ ಅಥವಾ ಪ್ರೊಜೆಕ್ಟರ್ ಒಳ್ಳೆಯದೋ? ಬುದ್ಧಿಗೆ ಕೆಲಸ ಕೊಡಬೇಕಾಗಿದೆ. ಪ್ರದರ್ಶನಿಯಿಂದ ಚೆನ್ನಾಗಿ ಸೇವೆಯಾಗುತ್ತದೆ. ಪ್ರದರ್ಶನಿಯಲ್ಲಿ ತಿಳಿಸುವಾಗ ಚೆಹರೆಯನ್ನು ನೋಡಿ ತಿಳಿಸಲಾಗುತ್ತದೆ. ಗೀತೆಯ ಭಗವಂತನು ತಂದೆಯಾಗಿದ್ದಾರೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಅಂದ ಮೇಲೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವ ಪುರುಷಾರ್ಥ ಮಾಡಬೇಕಾಗಿದೆ. 7 ದಿನಗಳ ಸಮಯ ಕೊಡಬೇಕಾಗಿದೆ. ಬರೆದುಕೊಡಿ. ಇಲ್ಲದಿದ್ದರೆ ಹೊರಗೆ ಹೋಗುತ್ತಿದ್ದಂತೆಯೇ ಮಾಯೆಯು ಮರೆಸಿಬಿಡುತ್ತದೆ. ನಿಮ್ಮ ಬುದ್ಧಿಯಲ್ಲಿ ಬಂದು ಬಿಟ್ಟಿತು. ನಾವು 84 ಜನ್ಮಗಳ ಚಕ್ರವನ್ನು ಸುತ್ತಿದ್ದೇವೆ. ಈಗ ಹೋಗಬೇಕಾಗಿದೆ. ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕಾಗಿದೆ. ಈ ಚಿತ್ರವಂತೂ ಜೊತೆಯಲ್ಲಿಯೇ ಇರಬೇಕಾಗಿದೆ. ಬಹಳ ಚೆನ್ನಾಗಿ
ಇದೆ. ಈ ಲಕ್ಷ್ಮೀನಾರಾಯಣರು ರಾಜ್ಯ ಭಾಗ್ಯವನ್ನು ಯಾವಾಗ ಮತ್ತು ಹೇಗೆ ಪಡೆದರು ಎಂಬುದನ್ನು ಬಿರ್ಲಾದವರು ಸಹ ತಿಳಿದುಕೊಂಡಿಲ್ಲ. ನೀವು ತಿಳಿದುಕೊಂಡಿದ್ದೀರಿ. ಅಂದ ಮೇಲೆ ನಿಮಗೆ ಬಹಳ ಖುಷಿ ಇರಬೇಕು. ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೆಗೆದುಕೊಂಡು ಯಾರಿಗಾದರೂ ತಿಳಿಸಿಕೊಡಿ, ಅವರು ಈ ಪದವಿಯನ್ನು ಹೇಗೆ ಪಡೆದರು. ಈ ಮಾತುಗಳು ಬುದ್ಧಿಯಿಂದ ತಿಳಿದುಕೊಳ್ಳುವ ಹಾಗೂ ತಿಳಿಸುವಂಥದ್ದಾಗಿದೆ. ಗುರಿಯು ಉನ್ನತವಾಗಿದೆ. ಯಾರು ಎಂತಹ ಶಿಕ್ಷಕರೋ ಅವರು ಅದೇ ರೀತಿ ಸರ್ವಿಸ್ ಮಾಡುತ್ತಾರೆ. ನೋಡುತ್ತೇವೆ, ಯಾರು ತಮ್ಮ ಸ್ಥಿತಿಯ ಅನುಸಾರ ಸೇವಾ ಕೇಂದ್ರಗಳನ್ನು ಸಂಭಾಲನೆ ಮಾಡುತ್ತಿದ್ದಾರೆ. ನಶೆಯಂತೂ ಎಲ್ಲರಿಗೂ ಇದೆ. ಆದರೆ ವಿವೇಕವು ಹೇಳುತ್ತದೆ, ತಿಳಿಸುವವರು ಎಷ್ಟು ಬುದ್ಧಿವಂತರಾಗಿರುವರೋ ಅಷ್ಟು ಚೆನ್ನಾಗಿ ಸರ್ವಿಸ್ ಆಗುವುದು. ಎಲ್ಲರೂ ಬುದ್ಧಿವಂತರಾಗಿರಲು ಸಾಧ್ಯವಿಲ್ಲ. ಎಲ್ಲರಿಗೆ ಒಂದೇ ರೀತಿಯ ಶಿಕ್ಷಕರು ಸಿಗಲು ಸಾಧ್ಯವಿಲ್ಲ. ಕಲ್ಪದ ಮೊದಲು ಹೇಗೆ ನಡೆಯುತ್ತಿತ್ತೋ ಹಾಗೆಯೇ ನಡೆಯುತ್ತಿದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ತಮ್ಮ ಸ್ಥಿತಿಯನ್ನು ಶಕ್ತಿಶಾಲಿ ಮಾಡಿಕೊಳ್ಳುತ್ತಾ ಇರಿ. ಇದು ಕಲ್ಪದ ಆಟವಾಗಿದೆ. ಕಲ್ಪದ ಹಿಂದಿನ ತರಹ ಪ್ರತಿಯೊಬ್ಬರ ಪುರುಷಾರ್ಥವೂ ನಡೆಯುತ್ತಿದೆ. ಏನೆಲ್ಲವೂ ಆಗುತ್ತದೆಯೋ ಕಲ್ಪದ ಮೊದಲೂ ಸಹ ಇದೇ ರೀತಿಯಾಗಿತ್ತು ಎಂದು ನಾವು ಹೇಳುತ್ತೇವೆ. ಆಗ ಖುಷಿಯೂ ಇರುತ್ತದೆ, ಶಾಂತಿಯೂ ಇರುತ್ತದೆ. ತಂದೆಯು ತಿಳಿಸುತ್ತಾರೆ, ಕರ್ಮ ಮಾಡುತ್ತಾ ತಂದೆಯನ್ನು ನೆನಪು ಮಾಡಿ. ಬುದ್ಧಿಯೋಗವು ಅಲ್ಲಿಯೇ ತಗುಲಿ ಹಾಕಿಕೊಂಡಿರಲಿ. ಆಗ ಅನೇಕರ ಕಲ್ಯಾಣವಾಗುವುದು. ಯಾರು ಮಾಡುವರೋ ಅವರು ಪಡೆಯುವರು. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದನ್ನೇ ಪಡೆಯುವರು. ಮಾಯೆಯ ಮತದಂತೆ ಎಲ್ಲರೂ ಕೆಟ್ಟದನ್ನೇ ಮಾಡುತ್ತಾ ಬಂದಿದ್ದಾರೆ. ಈಗ ಶ್ರೀಮತವೂ ಸಿಗುತ್ತದೆ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಆಗುವುದು. ಪ್ರತಿಯೊಬ್ಬರೂ ತನಗಾಗಿ ಪರಿಶ್ರಮ ಪಡುತ್ತಾರೆ. ಹೇಗೆ ಮಾಡುವರೋ ಹಾಗೆಯೇ ಪಡೆಯುವರು. ನಾವೇಕೆ ಯೋಗವನ್ನಿಡುತ್ತಾ ಸರ್ವಿಸ್ ಮಾಡಬಾರದು? ಯೋಗದಿಂದ ಆಯಸ್ಸು ಹೆಚ್ಚುವುದು. ನೆನಪಿನ ಯಾತ್ರೆಯಿಂದ ನಿರೋಗಿಗಳಾಗಬೇಕಾಗಿದೆ. ಅಂದ ಮೇಲೆ ನಾವೇಕೆ ತಂದೆಯ ನೆನಪಿನಲ್ಲಿ ಇರಬಾರದು? ಯಥಾರ್ಥ ಮಾತಾಗಿದೆ. ಅಂದ ಮೇಲೆ ನಾವೇಕೆ ಪ್ರಯತ್ನ ಪಡಬಾರದು? ಜ್ಞಾನವು ಬಹಳ ಸಹಜವಾಗಿದೆ. ಚಿಕ್ಕ ಮಕ್ಕಳು ಸಹ ತಿಳಿದುಕೊಳ್ಳುತ್ತಾರೆ ಮತ್ತು ತಿಳಿಸುತ್ತಾರೆ. ಆದರೆ ಅವರು ಯೋಗಿಗಳಾಗಲಿಲ್ಲ. ಇದನ್ನು ಪಕ್ಕಾ ಮಾಡಿಸಬೇಕಾಗಿದೆ. ತಂದೆಯನ್ನು ನೆನಪು ಮಾಡಿ. ಪದೇ ಪದೇ ಮರೆತು ಹೋಗುತ್ತದೆ ಎಂದು ಯಾರು ತಿಳಿಯುವರೋ ಅವರು ಚಿತ್ರಗಳನ್ನಿಟ್ಟುಕೊಳ್ಳಿ. ಇದು ಒಳ್ಳೆಯದೇ ಆಗಿದೆ. ಮುಂಜಾನೆ ಚಿತ್ರವನ್ನು ನೋಡಿದ ಕೂಡಲೇ ನೆನಪಿಗೆ ಬಂದು ಬಿಡುತ್ತದೆ. ಶಿವ ತಂದೆಯಿಂದ ನಾವು ವಿಷ್ಣುಪುರಿಯ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಈ ತ್ರಿಮೂರ್ತಿಯ ಚಿತ್ರವೇ ಮುಖ್ಯವಾಗಿದೆ. ಇದರ ಅರ್ಥವನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಪ್ರಪಂಚದಲ್ಲಿ ಇಂತಹ ತ್ರಿಮೂರ್ತಿ ಚಿತ್ರವು ಮತ್ಯಾರ ಬಳಿಯೂ ಇಲ್ಲ. ನಾವು ಬರೆಯದೇ ಇರಲಿ, ಇದಂತೂ ಎಲ್ಲರಿಗೂ ಗೊತ್ತಿದೆ. ಬ್ರಹ್ಮನ ಮೂಲಕ ಸ್ಥಾಪನೆ, ವಿಷ್ಣುವಿನ ಮೂಲಕ ಪಾಲನೆ. ಒಳ್ಳೆಯದು. ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಮಾಯೆಯ ಬಾಕ್ಸಿಂಗ್ನಲ್ಲಿ ಎಂದೂ ಸೋಲುಂಟಾಗಬಾರದು. ಇದರ ಮೇಲೆ ಗಮನ ಇಡಬೇಕಾಗಿದೆ. ಕಲ್ಪದ ಮೊದಲಿನ ಸ್ಮೃತಿಯಿಂದ ತಮ್ಮ ಸ್ಥಿತಿಯನ್ನು ಶಕ್ತಿಶಾಲಿ ಮಾಡಿಕೊಳ್ಳಬೇಕಾಗಿದೆ. ಖುಷಿ ಮತ್ತು ಶಾಂತಿಯಲ್ಲಿರಬೇಕಾಗಿದೆ. ತಮ್ಮ ಉನ್ನತಿ ಮಾಡಿಕೊಳ್ಳುವುದಕ್ಕಾಗಿ ಶ್ರೀಮತದಂತೆ ನಡೆಯಬೇಕಾಗಿದೆ. ಈ ಹಳೆಯ ಪ್ರಪಂಚದೊಂದಿಗಿನ ಸಂಬಂಧವನ್ನು ತೆಗೆಯಬೇಕಾಗಿದೆ. ಮಾಯೆಯ ಬಿರುಗಾಳಿಗಳಿಂದ ಪಾರಾಗಲು ಚಿತ್ರಗಳನ್ನು ಸನ್ಮುಖದಲ್ಲಿಟ್ಟುಕೊಂಡು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕಾಗಿದೆ. ವರದಾನ: ಮನನದ ಮೂಲಕ ತಂದೆಯ ಆಸ್ತಿಯನ್ನು ತಮ್ಮ ಆಸ್ತಿಯನ್ನಾಗಿ ಮಾಡಿಕೊಳ್ಳುವಂತಹ ದಿವ್ಯ ಬುದ್ಧಿವಂತ ಭವ. ತಂದೆಯ ಮೂಲಕ ಯಾವುದೆಲ್ಲ ಖಜಾನೆಗಳು ಸಿಕ್ಕುತ್ತವೆಯೋ ಅದನ್ನು ಮನನ ಮಾಡುತ್ತೀರೆಂದರೆ ಆಂತರ್ಯದಲ್ಲಿ ಸಮಾವೇಶವಾಗುತ್ತದೆ. ಆಸ್ತಿಯಂತೂ ಸರ್ವರಿಗೂ ಒಂದೇ ರೀತಿ ಸಿಕ್ಕಿರುತ್ತದೆ. ಆದರೆ ಅದರ ಬಗ್ಗೆ ಯಾರು ಮನನ ಮಾಡಿ ತನ್ನದನ್ನಾಗಿ ಮಾಡಿಕೊಳ್ಳುತ್ತಾರೆಯೋ ಅವರಿಗೆ ಅದರ ನಶೆ ಮತ್ತು ಖುಷಿ ಇರುತ್ತದೆ.
ಆದ್ದರಿಂದ ಹೇಳಲಾಗುತ್ತದೆ, ಮನನ ಚಿಂತನೆಯಿಂದ ನಶೆ ಏರುವುದು. ಯಾರು ಸದಾ ಮನನದ ಮಸ್ತಿಯಲ್ಲಿ ಇರುತ್ತಾರೆಯೋ ಅವರಿಗೆ ಪ್ರಪಂಚದ ಯಾವುದೇ ವಸ್ತು ಗೊಂದಲಗಳೂ ಸಹ ಆಕರ್ಷಿಸಲು ಸಾಧ್ಯವಿಲ್ಲ. ಅವರಿಗೆ ಸ್ವತಃವಾಗಿಯೇ ದಿವ್ಯ ಬುದ್ಧಿಯ ವರದಾನವು ಪ್ರಾಪ್ತಿಯಾಗಿ ಬಿಡುತ್ತದೆ. ಸ್ಲೋಗನ್: ಮನಸ್ಸಿನ ತೊಡಕುಗಳನ್ನು ಸಮಾಪ್ತಿ ಮಾಡುವುದಕ್ಕಾಗಿ ನಿರ್ಣಯ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿರಿ. ಅವ್ಯಕ್ತ ಸೂಚನೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಈ ರೀತಿ ತಿಳಿದುಕೊಳ್ಳಬೇಡಿ, ನಾವಂತೂ ಸದಾ ಬಾಗುತ್ತಿರುತ್ತೇವೆ, ಆದರೆ ನಮ್ಮದು ಯಾವುದೇ ಮಹತ್ವವಿಲ್ಲ. ಯಾರು ಬಾಗುವುದಿಲ್ಲ ಅಥವಾ ಸುಳ್ಳು ಹೇಳುತ್ತಾರೆ ಅವರದ್ದೇ ಮಹತ್ವವಿದೆ. ಇದು ಅಲ್ಪಕಾಲದ್ದಾಗಿದೆ. ಆದರೆ ನೀವು ದುರಂದೇಶಿ ಬುದ್ಧಿಯನ್ನಿಟ್ಟುಕೊಳ್ಳಿ. ಇಲ್ಲಿ ಎಷ್ಟು ಜನರ ಮುಂದೆ ಬಾಗುವಿರಿ, ಅರ್ಥಾತ್ ನಮ್ರತೆಯ ಗುಣದ ಧಾರಣೆ ಮಾಡುವಿರಿ. ಆಗ ಇಡೀ ಕಲ್ಪವೇ ಸರ್ವ ಆತ್ಮರು ಮುಂದೆ ಮುಂದೆ ನಮನ ಮಾಡುವರು. ಸತ್ಯಯುಗ ತ್ರೇತಾದಲ್ಲಿ ರಾಜರ ಗೌರವದಲ್ಲಿ ಕತ್ತನ್ನು ಅಲ್ಲ, ಆದರೆ ಮನಸ್ಸಿನಿಂದ ಬಾಗುವರು, ಮತ್ತು ದ್ವಾಪರ ಕಲಿಯುಗದಲ್ಲಿ ಕತ್ತನ್ನು ತಲೆಯನ್ನು ಬಾಗಿಸುವರು. ಒಳ್ಳೆಯದು. ಓಂ ಶಾಂತಿ.